ಗಡಿ ಜಿಲ್ಲೆ ಬೀದರ್ ಜನರ ಜೀವ ಉಳಿಸಬೇಕಾದಂಥ ಬ್ರಿಮ್ಸ್ ಅಲ್ಲಿ ಗೊತ್ತಾ ಅಲ್ಲೂರು ಕಲ್ಲೂರು ಅಂತ ಹೇಳ್ಬೋದು. ಸಾಕಷ್ಟು ಅಕ್ರಮಗಳಾಗಿವೆ ಅಂಥೇಳಿ ಅಕ್ರಮಗಳೇನಾದ್ರೆ ಈಗಾಗಲೇ ಪತ್ತೆ ಆಗ್ತವೆ ಅಂತ ಹೇಳ್ಬೋದು. 40 ಜನ ವೈದ್ಯರನ್ನ ಇತ್ತೀಚೆಗೆ ಸಂಬಳ ಕೊಡದೆ ಸೇವೆಯನ್ನು ತೆಗೆದಿದಾರ ಅಂಥೇಳಿ ಸಾಕಷ್ಟು ವೈದ್ಯರ ಆಕ್ರೋಶ ವ್ಯಕ್ತಪಡಿಸೋರು. 393ಕ್ಕೂ ಅಧಿಕ ಡಿ ಗ್ರೂಪ್ ಸಿಬ್ಬಂದಿಗಳು 4 ತಿಂಗಳ ಸಂಬಳ ಇಲ್ಲ ಅಂಥೇಳಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬ್ರಿಮ್ಸ್ಗೆ ನೂತನವಾಗಿ ಬ್ರಿಮ್ಸ್ ಆಸ್ಪತ್ರೆಯ ಆರ್ಥಿಕ ಸಲಹೆಗಾರರಿಗೆ ನೇಮಕ ಆಗಿರುವ ಶ್ರೀಕಾಂತ್ ವೈರಾಗ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ತಾವು ಬಂದ ನಂತರ ಸಾಕಷ್ಟು ಅಕ್ರಮ ಆಗಿದೆ. ಈಗಾಗಲೇ ಸರ್ಕಾರ ಕೂಡ ಏನದಂದ್ರೆ ಒಂದು ನಿವೃತ್ತ ನ್ಯಾಯಾಧೀಶರ ತನಿಖಾ ತಂಡ ಕೂಡ ರಚನೆ ಮಾಡಿದ್ದಾರೆ. ಜನರ ಜೀವ ಉಳಿಸಬೇಕಾದಂಥ ಬ್ರಿಮ್ಸ್ ಇವತ್ತು ನೆರೆ ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ 3 ರಾಜ್ಯಕ್ಕೆ ಒಂದು ಸಾಕಷ್ಟು ಒಂದು ಜೀವ ನಡೆಸಿ ಸರ್ ಹಾಸ್ಪಿಟಲ್ ಏನಾಗಿದೆ ಸರ್ ನಿಜಕ್ಕೂ? ಹಾಸ್ಪಿಟ್ಲಲ್ಲಿ ಸ್ವಲ್ಪ 41 ಜನ ಏನು ಡಾಕ್ಟರ್ಸ್ ಇದ್ದರು, ಅವ್ರು ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ರೋಸ್ಟರ್ ಇರಲಿಲ್ಲ, ವಾಕಿನ್ ಇರಲಿಲ್ಲ ಅಂಥೇಳಿ ನಿರ್ದೇಶಕರು ಅವರಿಗೆ ರಿಲೀವ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ICUದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನ ICUದಲ್ಲಿ ಏನಿಲ್ಲ, 148 ಡಾಕ್ಟರ್ಸ್ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ 19 ಸ್ಟಾಫ್ ನರ್ಸ್ ಕೊಟ್ಟಿದ್ದೀವಿ, 2 OBGದಲ್ಲಿ NHM ಅಡಿಯಲ್ಲಿ ಕೊಟ್ಟಿದ್ದೀವಿ. ಆದಷ್ಟು ನಾವು ರೇಡಿಯೋಲಜಿ ಡಿಪಾರ್ಟ್ಮೆಂಟಿಂದ ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಆ ಕಡೆ ಡೆಪ್ಯುಟೇಷನು ಮಾಡಿದ್ದೀವಿ. ರೇಡಿಯೋಲಜಿದಲ್ಲಿ ಒಬ್ಬರೇ ಇದ್ದಾರೆ ಈಗ ಅಲ್ಲಿ, ಹಾಗಾಗಿ ಅಲ್ಲಿ ಡೆಪ್ಯುಟೇಷನು ಮಾಡಿದ್ದೀವಿ. ನೆಕ್ಸ್ಟ್ CMOs ಇದ್ದಾರೆ, ಅವರು ರೇಡಿಯೋಲಜಿ ಬಿಸಿ ಎಲ್ಲೋ ಕಡೆ ಬೇಸಿ ತಟ್ಟಿದೆ, 4 ತಿಂಗಳು ಸಂಬಳ ಆಗ್ತಾ ಇಲ್ಲ ಅನ್ನೋ ಸಾಕಷ್ಟು ಒಂದು ಆರೋಪ ಕೇಳೋದು ಬರ್ತಾ ಇದೆ. ಏನು ಸರ್ ಸಂಬಳ ವಿಷಯ? 100% ಯಾವುದೇ ನಮಗೆ ಸಂಬಳ ಮಾಡೋಕ್ಕೆ ತೊಂದರೆ ಇಲ್ಲ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದೆ, ಆ ದುಡ್ಡು ನಾನು ನಿಮಗೆ ಬೇಕಾದರೆ ಒಂದು ಕಾಪಿ ಕೊಡ್ತೀನಿ. ಯಾವ ಬಿಸಿ ತಟ್ಟಿಲ್ಲ, ಏನೂ ಇಲ್ಲ, ಎಲ್ಲ ನೀಟಾಗಿ ಕಾನೂನಿನ ಅಡಿಯಲ್ಲಿ ಯಾರ್ದಾರು ಸಂಬಳ ಮಾಡಬೇಕು ಅವ್ರದ್ದು ಮಾಡ್ತಾ ಇದ್ದೀವಿ. ನಿರ್ದೇಶಕರು ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಅಂತ ಒಂದು ಇರ್ತದೆ, ಅದು ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಡಬೇಕು. ಅವ್ರಿಗೆ ಈ ಆಫೀಸ್ ಮುಖಾಂತರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅವ್ರು ಇನ್ನೂ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡ್ತಾ ಇಲ್ಲ. ಇದು 1 ಟೈಮ್ ಎಕ್ಸರ್ಸೈಸ್ ಇದೆ. ಇವಾಗೇನು ನಾವು ಏನೀಗ 40 ಜನರಿಗೆ ತೆಗೆದ ಡಾಕ್ಟರ್ಸಿಗೆ ನಿರ್ದೇಶಕರು ತೆಗೆದಿದ್ದಾರೆ, 43 ಜನರಿಗೆ ಗೌರ್ಮೆಂಟ್ ನಿನ್ನೆ ಜೀವ ಕೊಟ್ಟಿದೆ. ಆ ಜೀವ ಕೂಡ ಶೇರ್ ಮಾಡ್ತೀವಿ. ಸರ್ಕಾರಕ್ಕೆ ಅಟ್ಟ ಹೆಸರು ತರದ್ ಯಾರು ಮಾಡಕ್ ಹೋಗ್ಬೇಡ್ರಿ. ನಾವೇ ಸರ್ಕಾರ ಇಲ್ಲ, ಅದು ನಾನು ತನಿಖಾ ತಂಡ, ನಿವೃತ್ತ ನ್ಯಾಯಾಧೀಶ ನೇತೃತ್ವದ ತನಿಖಾ ತಂಡ ನಾಳೆ ತನಿಖಾ ತಂಡ ಕೂಡ ಬರ್ತಾ ಇದೆ. ಏನ್ ತನಿಖೆ ಸರ್? ಇಲ್ಲ, ಅದರ ಬಗ್ಗೆ ನಾಳೆ ಏನಿದೆ ನಿವೃತ್ತ ನ್ಯಾಯಾಧೀಶರು ಬರ್ತಾ ಇದ್ದಾರೆ. ಅವರು ನಾಳೆ ಬಂದ ತಕ್ಷಣ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ನಾನೇ ಕೊಡಬೇಕಂತೇಳಿ ಹೇಳಿದ್ದಾರೆ. ಸರ್ಕಾರದಿಂದ ಆದೇಶ ಆಗಿದೆ. ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಬೇಸ್ಡ್ ಆನ್ ದಟ್ ಅದು ಅಕ್ರಮ ಆಗಿದೆಯೋ ಇಲ್ಲ ಅಂತೇಳಿ ಅವ್ರು ಹೇಳಿ. ಸದ್ಯಕ್ಕಂತರೂ ಗ್ಯಾರಂಟಿ ಬೇಸಿಯಿಂದ ಅದೇನಿಲ್ಲ, ನಮ್ಮ ಹತ್ರ ದುಡ್ಡಿದೆ, ಏನೂ ಸಮಸ್ಯೆ ಇಲ್ಲ. ಸ್ಯಾಂಕ್ಷನ್ಡ್ ಸ್ಟ್ರೆಂತ್ಗೆ ಸಂಬಳ ನಾವು ಮಾಡ್ತಾ ಇದ್ದೀವಿ. 40 ಜನ ವೈದ್ಯರಿಗೆ ಈಗಾಗಲೇ 2 ತಿಂಗಳು ಸಂಬಳ ಕೊಡಲಾರ್ದವ್ರನ್ನ ರಿಮೂವ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಒಂದು ಖುಷಿ ಅಂದ್ರೆ ಒಂದು ಒಳ್ಳೆ ಸುದ್ದಿ ಕೊಡ್ತೀರಿ. ಮತ್ತು 395 ಜನ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಕೂಡ ಸಂಬಳ ಸಿಗ್ತದ, ಎಲ್ಲ ಒಳ್ಳೇದಾಗ್ತದೆ ಭರವಸೆ ಕೊಡ್ತೀರಿ ಸಿಬ್ಬಂದಿಗಳಿಗೆ? ಸರ್ಕಾರದ ಆದೇಶದ ಪ್ರಕಾರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಈಗಾಗಲೇ ಸಂಬಳ ಮಾಡಿದ್ದೀವಿ. ಈಗ ಡೈರೆಕ್ಟರ್ ಏನೇನು ಮಾಡಿದ್ದಾರೆ ಅದು ನೋಡಬೇಕಾಗಿದೆ. ಹಾಗಾಗಿ ಎನ್ಕ್ವೈರಿ ಕುಂದಿರಿಸ್ತಾ ಇದ್ದಾರೆ. ಸರ್ಕಾರದ ಅಡಿಯಲ್ಲಿ ಆಸ್ ಪರ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಎಲ್ರಿಗೂ ಸಂಬಳ ಆಗಿದೆ. ಅದ್ರದ್ದು ಕಾಪಿ ಬೇಕಾದ್ರೆ ಏನ್ ನಡೀತಾ ಇದೆ ಸರ್? ಸಾಕಷ್ಟು ವೈದ್ಯರು ಜನರಿಗೆ ಗೊಂದಲದಲ್ಲಿದ್ದಾರೆ. ಏನ್ ನಡೀತಾ ಇದೆ? ಇಲ್ಲ, ಸ್ವಲ್ಪ ನಾನ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಅದು ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕಾಗಿತ್ತು, ನಿರ್ದೇಶಕರು ರಿಪೋರ್ಟ್ ಮಾಡಿಲ್ಲ. ಈಗ ಅದನ್ನ ಶಾರ್ಟ್ಲಿ ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಎನ್ಕ್ವೈರಿದಲ್ಲಿ ಹೇಳಿ, ನಾನು ಹೇಳೋದು ಬೇಡ. ಐ ಆಮ್ ನಾಟ್ ಎಂಪವರ್ಡ್ ಅಲ್ಲ ಸರ್, ನಾನೇನದ್ರ ಬಗ್ಗೆ ಮಾತಾಡಲ್ಲ. ಸ್ಯಾಂಕ್ಷನ್ ಸ್ಟ್ರೆಂತ್ಗೆ ಸಂಬಳ ಮಾಡಿದ್ದೀವಿ, ಅದು ಕಾಪಿ ಬೇಕಾದ್ರೆ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ 3 to 4 months ಅಲ್ಲಿ ಬ್ರಿಮ್ಸ್ ಅಲ್ಲಿ ಎಲ್ಲಾನು ಒಳ್ಳೇದಾಗುತ್ತೆ ಅಂತೇಳಿ ಇಷ್ಟು ಮಾತ್ರ ಹೇಳ್ತೀವಿ. ಸ್ವಲ್ಪ ಅಕ್ರಮ ಆಗಿದೆ, ಬಟ್ ಅದನ್ನ ನಾನು ಹೇಳೋಕ್ಕಿಂತ ನಿವೃತ್ತ ನ್ಯಾಯಾಧೀಶರು ವರದಿ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಇಷ್ಟು ಹೇಳ್ತೀನಿ. ಅದು ಬಿಟ್ಟು ಕೂಡ ಬ್ರಿಮ್ಸ್ ಅಲ್ಲಿ ಒಳ್ಳೇದು ಆಗ್ತಾ ಇದೆ. ಅಂದ್ರೆ ಕೆಲಸದವರು ಯಾರಿಗೆ ತೆಗೆಯಲ್ಲ ವರ್ಕ್ ಮಾಡೋದು, ಅದು ಆರ್ಥಿಕ ಸಲಹೆಗಾರರಾಗಿ ಅದರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ನಿರ್ದೇಶಕರು ಏನ್ ಡಿಸೈಡ್ ಮಾಡ್ತಾರೆ ಅದು ಅವ್ರು ಡಿಸೈಡ್ ಮಾಡಲಿ. ನಂದು ಏನಿದೆ ಅಂತಂದ್ರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಪ್ರಕಾರ ಸಂಬಳ ಮಾಡೋದು ನಂದು ಅಧಿಕಾರ ಇದೆ. ಅವ್ರು ಏನು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಕೊಟ್ಟರೆ ನಾವು ಅದನ್ನ ಮಾಡ್ತೀವಿ. ದುಡ್ಡು ಇದೆ ನಮ್ಮ ಹತ್ರ, ಏನು ಸಮಸ್ಯೆ ಇಲ್ಲ. ರೂಲ್ಸ್ ಪ್ರಕಾರ ಏನಿದೆ ಪಗಾರ ಸಿಗ್ತದೆ. ಇಲ್ಲ, ರೂಲ್ಸ್ ಪ್ರಕಾರ ಇದ್ರೆ ಈಗ ಜಿಲ್ಲಾ ಪಂಚಾಯತ್ ಅಲ್ಲಿ 20,000 ಎಂಪ್ಲಾಯೀಸಿಗೆ ಮಾಡ್ತಾ ಇದೀವಿ, ಒಂದೇನೂ ಸಮಸ್ಯೆ ಇಲ್ಲ. ಬ್ರಿಮ್ಸ್ ಏನೋ ಒಂದು 400-500 ಜನರದ್ದು ಅಷ್ಟೇ ಇನ್ಸ್ಟಿಟ್ಯೂಷನ್ ಇದೆ, ಅವ್ರಿಗೆ ಸಂಬಳ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆತರ ಏನಿಲ್ಲ. 100% ದುಡ್ಡಿದೆ, ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಇವತ್ತಲ್ಲ ಸದಾ ವಿವಾದಗಳಿಂದ ಸುದ್ದಿ ಆಗ್ತಿದೆ. ಬ್ರಿಮ್ಸ್ ಸಂಬಳ ಎಲ್ಲ ವಿವಾದಕ್ಕೆ ಯಾವಾಗ ಅಂತ್ಯ ಆಗ್ತದೆ ಸರ್?
ನಮ್ಮ ಪ್ರಕಾರ ಈಗೇನು ನಾವು ಒಂದು ರೂಟ್ ಮ್ಯಾಪ್ ಹಾಕೊಂಡಿದ್ದೀವಿ, ಒಂದು ಅನದರ್ 3 to 4 ಮಂತ್ಸಲ್ಲಿ ನಾವು ಕೂಡ ಬೇರೆ ಮೆಡಿಕಲ್ ಕಾಲೇಜಸ್ಗಳ ಥರ ನಾವು ರಿಕವರ್ ಆಗ್ತೀವಿ ಅಂತೇಳಿ ಅನ್ಕೋತಾ ಇದೀವಿ. ನಾವು ಸ್ವಲ್ಪ ಚೇಂಜಸ್ ಮಾಡೋದಿದೆ, ಅದು ನೋಡೋಣ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಹೇಳಿದ್ದೀವಿ, ರಿಪೋರ್ಟ್ ಕಳಿಸಿದ್ದೀವಿ, ಒಂದು ಇಂಟ್ರಿಮ್ ರಿಪೋರ್ಟು, ಏನಾಗುತ್ತೆ ನೋಡ್ಬೇಕಾದ್ರೆ. ಸೊ ಇದು ಆರ್ಥಿಕ ಸಲಹೆಗಾರರಾಗಿದ್ದಾರೆ ಶ್ರೀಕಾಂತ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ 2-3 ತಿಂಗಳಲ್ಲಿ ಬ್ರಿಮ್ಸ್ ಕೂಡ ಸುಧಾರಣೆ ಆಗ್ತದೆ. ರಾಜ್ಯದ ವಿವಿಧ ಮೆಡಿಕಲ್ ಕಾಲೇಜಲ್ಲಿ ಮಾದರಿಯಾಗಿ ಬ್ರಿಮ್ಸ್ ಆಗೇ ಆಗ್ತದೆ. ಯಾರು ಕೂಡ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ರೂಲ್ಸ್ ಪ್ರಕಾರ ಯಾರಿದೆ ಎಲ್ಲರದ್ದು ಸಂಬಳ ಆಗೇ ಆಗ್ತದೆ. ಮತ್ತೇನು ಸಿಬ್ಬಂದಿಗಳ ಕೊರತೆ ಇದೆ, ವೈದ್ಯರ ಕೊರತೆ ಇದೆ, ಎಲ್ಲವೂ ಏನಂದ್ರೆ ಸರ್ಕಾರ ಈಗಾಗಲೇ ನೇಮಕಾತಿ ಮಾಡ್ಲಿಕ್ಕೆ ಆದೇಶ ಕೊಟ್ಟದ. ಏನೀಗ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೀತಿದೆ. ಏನು ತನಿಖೆ ನಡೀತಾ, ತನಿಖೆಗೆ ನಾವೆಲ್ಲ ಸ್ಪಂದನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಠ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ ಜನರ ಜೀವ ಉಳಿಸಬೇಕಾದಂಥ ಬ್ರಿಮ್ಸ್ ಅಲ್ಲಿ ಗೊತ್ತಾ ಅಲ್ಲೂಲ್ ಕಲ್ಲೂಲ್ ಅಂತ ಹೇಳ್ಬೋದು. ಸಾಕಷ್ಟು ಅಕ್ರಮಗಳಾಗಿವೆ ಅಂತ ಹೇಳಿ, ಅಕ್ರಮಗಳು ಏನಂದ್ರೆ ಈಗಾಗಲೇ ಪತ್ತೆ ಆಗ್ತವೆ ಅಂತ ಹೇಳ್ಬೋದು. 40 ಜನ ವೈದ್ಯರನ್ನ ಇತ್ತೀಚೆಗೆ ಸಂಬಳ ಕೊಡದೆ ಸೇವೆಯನ್ನು ತೆಗೆದಿದ್ದಾರೆ ಅಂತೇಳಿ ಸಾಕಷ್ಟು ವೈದ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು. 393ಕ್ಕೂ ಅಧಿಕ ಡಿ ಗ್ರೂಪ್ ಸಿಬ್ಬಂದಿಗಳು 4 ತಿಂಗಳ ಸಂಬಳ ಇಲ್ಲ ಅಂತೇಳಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬ್ರಿಮ್ಸ್ಗೆ ನೂತನವಾಗಿ ಬ್ರಿಮ್ಸ್ ಆಸ್ಪತ್ರೆಯ ಆರ್ಥಿಕ ಸಲಹೆಗಾರರಿಗೆ ನೇಮಕ ಆಗಿರುವ ಶ್ರೀಕಾಂತ್ ವೈರಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ತಾವು ಬಂದ ನಂತರ ಸಾಕಷ್ಟು ಅಕ್ರಮ ಆಗಿದೆ. ಈಗಾಗಲೇ ಸರ್ಕಾರ ಕೂಡ ಏನದಂದ್ರೆ ಒಂದು ನಿವೃತ್ತ ನ್ಯಾಯಾಧೀಶರ ತನಿಖಾ ತಂಡ ಕೂಡ ರಚನೆ ಮಾಡಿದ್ದಾರೆ. ಜನರ ಜೀವ ಉಳಿಸಬೇಕಾದಂಥ ಬ್ರಿಮ್ಸ್ ಇವತ್ತು ನೆರೆ ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ 3 ರಾಜ್ಯಕ್ಕೆ ಒಂದು ಸಾಕಷ್ಟು ಒಂದು ಜೀವ ನಡೆಸಿ ಸರ್ ಹಾಸ್ಪಿಟಲ್. ಏನಾಗಿದೆ ಸರ್ ನಿಜಕ್ಕೂ ಹಾಸ್ಪಿಟ್ಲಲ್ಲಿ? ಸ್ವಲ್ಪ 41 ಜನ ಏನು ಡಾಕ್ಟರ್ಸ್ ಇದ್ದರು, ಅವ್ರು ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ರು. ಅವ್ರಿಗೆ ರೋಸ್ಟರ್ ಇರಲಿಲ್ಲ, ವಾಕಿನ್ ಇರಲಿಲ್ಲ ಅಂಥೇಳಿ ನಿರ್ದೇಶಕರು ಅವರಿಗೆ ರಿಲೀವ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ICUದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನ ICUದಲ್ಲಿ ಏನಿಲ್ಲ, 148 ಡಾಕ್ಟರ್ಸ್ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ 19 ಸ್ಟಾಫ್ ನರ್ಸ್ ಕೊಟ್ಟಿದ್ದೀವಿ, 2 OBGದಲ್ಲಿ NHM ಅಡಿಯಲ್ಲಿ ಕೊಟ್ಟಿದ್ದೀವಿ. ಆದಷ್ಟು ನಾವು ರೇಡಿಯೋಲಜಿ ಡಿಪಾರ್ಟ್ಮೆಂಟಿಂದ ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಆ ಕಡೆ ಡೆಪ್ಯುಟೇಷನು ಮಾಡಿದ್ದೀವಿ. ರೇಡಿಯೋಲಜಿದಲ್ಲಿ ಒಬ್ಬರೇ ಇದ್ದಾರೆ ಈಗ ಅಲ್ಲಿ, ಹಾಗಾಗಿ ಅಲ್ಲಿ ಡೆಪ್ಯುಟೇಷನು ಮಾಡಿದ್ದೀವಿ. ನೆಕ್ಸ್ಟ್ CMOs ಇದ್ದಾರೆ, ಅವರು ರೇಡಿಯೋಲಜಿ ಸರ್ಕಾರದ ಗ್ಯಾರಂಟಿ ಬಿಸಿ ಎಲ್ಲೋ ಕಡೆ ಬೆಳೆಸಿ ತಟ್ಟಿದೆ. 4 ತಿಂಗಳು ಸಂಬಳ ಆಗ್ತಾ ಇಲ್ಲ ಅನ್ನೋ ಸಾಕಷ್ಟು ಒಂದು ಆರೋಪ ಕೇಳೋದು ಬರ್ತಾ ಇದೆ. ಏನು ಸರ್ ಸಂಬಳ ವಿಷಯ? 100% ಯಾವುದೇ ನಮಗೆ ಸಂಬಳ ಮಾಡೋಕ್ಕೆ ತೊಂದರೆ ಇಲ್ಲ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದೆ, ಆ ದುಡ್ಡು ನಾನು ನಿಮಗೆ ಬೇಕಾದರೆ ಒಂದು ಕಾಪಿ ಕೊಡ್ತೀನಿ. ಯಾವ ಬಿಸಿ ತಟ್ಟಿಲ್ಲ, ಏನೂ ಇಲ್ಲ, ಎಲ್ಲ ನೀಟಾಗಿ ಕಾನೂನಿನ ಅಡಿಯಲ್ಲಿ ಯಾರ್ದಾರು ಸಂಬಳ ಮಾಡಬೇಕು ಅವ್ರದ್ದು ಮಾಡ್ತಾ ಇದ್ದೀವಿ. ನಿರ್ದೇಶಕರು ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಅಂತ ಒಂದು ಇರ್ತದೆ, ಅದು ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಡಬೇಕು. ಅವ್ರಿಗೆ ಈ ಆಫೀಸ್ ಮುಖಾಂತರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅವ್ರು ಇನ್ನೂ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡ್ತಾ ಇಲ್ಲ. ಇದು 1 ಟೈಮ್ ಎಕ್ಸರ್ಸೈಸ್ ಇದೆ. ಇವಾಗೇನು ನಾವು ಏನೀಗ 40 ಜನರಿಗೆ ತೆಗೆದ ಡಾಕ್ಟರ್ಸಿಗೆ ನಿರ್ದೇಶಕರು ತೆಗೆದಿದ್ದಾರೆ, 43 ಜನರಿಗೆ ಗೌರ್ಮೆಂಟ್ ನಿನ್ನೆ ಜೀವ ಕೊಟ್ಟಿದೆ. ಆ ಜೀವ ಕೂಡ ಶೇರ್ ಮಾಡ್ತೀವಿ. ಸರ್ಕಾರಕ್ಕೆ ಅಟ್ಟ ಹೆಸರು ತರದ್ ಯಾರು ಮಾಡಕ್ ಹೋಗ್ಬೇಡ್ರಿ. ನಾವೇ ಸರ್ಕಾರ ಇಲ್ಲ, ಅದು ನಾನು ತನಿಖಾ ತಂಡ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ತಂಡ ನಾಳೆ ತನಿಖಾ ತಂಡ ಕೂಡ ಬರ್ತಾ ಇದೆ. ಏನ್ ತನಿಖೆ ಸರ್? ಇಲ್ಲ, ಅದರ ಬಗ್ಗೆ ನಾಳೆ ಏನಿದೆ ನಿವೃತ್ತ ನ್ಯಾಯಾಧೀಶರು ಬರ್ತಾ ಇದ್ದಾರೆ. ಅವರು ನಾಳೆ ಬಂದ ತಕ್ಷಣ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ನಾನೇ ಕೊಡಬೇಕಂತೇಳಿ ಹೇಳಿದ್ದಾರೆ. ಸರ್ಕಾರದಿಂದ ಆದೇಶ ಆಗಿದೆ. ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಬೇಸ್ಡ್ ಆನ್ ದಟ್ ಅದು ಅಕ್ರಮ ಆಗಿದೆ ಇಲ್ಲ ಅಂತೇಳಿ ಅವ್ರು ಹೇಳಿ. ಸದ್ಯಕ್ಕಂತರೂ ಗ್ಯಾರಂಟಿ ಬೇಸಿಯಿಂದ ಅದೇನಿಲ್ಲ, ನಮ್ಮ ಹತ್ರ ದುಡ್ಡಿದೆ, ಏನೂ ಸಮಸ್ಯೆ ಇಲ್ಲ. ಸ್ಯಾಂಕ್ಷನ್ಡ್ ಸ್ಟ್ರೆಂತ್ಗೆ ಸಂಬಳ ನಾವು ಮಾಡ್ತಾ ಇದ್ದೀವಿ. 40 ಜನ ವೈದ್ಯರಿಗೆ ಈಗಾಗಲೇ 2 ತಿಂಗಳು ಸಂಬಳ ಕೊಡಲಾರ್ದವ್ರನ್ನ ರಿಮೂವ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಒಂದು ಖುಷಿ ಅಂದ್ರೆ ಒಂದು ಒಳ್ಳೆಯ ಸುದ್ದಿ ಕೊಡ್ತೀರಿ. ಮತ್ತು 395 ಜನ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಕೂಡ ಸಂಬಳ ಸಿಗ್ತದ, ಎಲ್ಲ ಒಳ್ಳೆಯದಾದ ಭರವಸೆ ಕೊಡ್ತೀರಿ ಸಿಬ್ಬಂದಿಗಳಿಗೆ. ಸರ್ಕಾರದ ಆದೇಶದ ಪ್ರಕಾರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಈಗಾಗಲೇ ಸಂಬಳ ಮಾಡಿದ್ದೀವಿ. ಈಗ ಡೈರೆಕ್ಟರ್ ಏನೇನು ಮಾಡಿದ್ದಾರೆ ಅದು ನೋಡಬೇಕಾಗಿದೆ. ಹಾಗಾಗಿ ಎನ್ಕ್ವೈರಿ ಕುಂದಿರಿಸ್ತಾ ಇದ್ದಾರೆ. ಸರ್ಕಾರದ ಅಡಿಯಲ್ಲಿ ಆಸ್ ಪರ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಎಲ್ರಿಗೂ ಸಂಬಳ ಆಗಿದೆ. ಅದ್ರದ್ದು ಕಾಪಿ ಬೇಕಾದ್ರೆ ಏನ್ ನಡೀತಾ ಇದೆ ಸರ್? ಸಾಕಷ್ಟು ವೈದ್ಯರು ಜನರಿಗೆ ಗೊಂದಲದಲ್ಲಿದ್ದಾರೆ. ಏನ್ ನಡೀತಾ ಇದೆ? ಇಲ್ಲ, ಸ್ವಲ್ಪ ನಾನ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಅದು ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕಾಗಿತ್ತು, ನಿರ್ದೇಶಕರು ರಿಪೋರ್ಟ್ ಮಾಡಿಲ್ಲ. ಈಗ ಅದನ್ನ ಶಾರ್ಟ್ಲಿ ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಎನ್ಕ್ವೈರಿದಲ್ಲಿ ಹೇಳಿ, ನಾನು ಹೇಳೋದು ಬೇಡ. ಐ ಆಮ್ ನಾಟ್ ಎಂಪವರ್ಡ್ ಅಲ್ಲ ಸರ್, ನಾನೇನಾದ್ರ ಬಗ್ಗೆ ಮಾತಾಡಲ್ಲ. ಸ್ಯಾಂಕ್ಷನ್ ಸ್ಟ್ರೆಂತ್ಗೆ ಸಂಬಳ ಮಾಡಿದ್ದೀವಿ, ಅದು ಕಾಪಿ ಬೇಕಾದ್ರೆ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ 3 to 4 ಮಂತ್ಸ್ ಅಲ್ಲಿ
ಬ್ರಿಮ್ಸಲ್ಲಿ ಎಲ್ಲನೂ ಒಳ್ಳೇದಾಗುತ್ತೆ ಅಂತೇಳಿ ಇಷ್ಟು ಮಾತ್ರ ಹೇಳ್ತೀವಿ. ಸ್ವಲ್ಪ ಅಕ್ರಮ ಆಗಿದೆ, ಬಟ್ ಅದನ್ನು ನಾನು ಹೇಳೋಕ್ಕಿಂತ ನಿವೃತ್ತ ನ್ಯಾಯಾಧೀಶರು ವರದಿ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಇಷ್ಟು ಹೇಳ್ತೀನಿ. ಅದು ಬಿಟ್ಟು ಕೂಡ ಬ್ರಿಮ್ಸಲ್ಲಿ ಒಳ್ಳೇದು ಆಗ್ತಾ ಇದೆ. ಅಂದರೆ ಕೆಲಸದವರು ಯಾರಿಗೆ ತೆಗೆಯಲ್ಲ ವರ್ಕ್ ಮಾಡೋದು, ಅದು ಆರ್ಥಿಕ ಸಲಹೆಗಾರರಾಗಿ ಅದರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ನಿರ್ದೇಶಕರು ಏನು ಡಿಸೈಡ್ ಮಾಡ್ತಾರೆ ಅದು ಅವರು ಡಿಸೈಡ್ ಮಾಡಲಿ. ನಂದು ಏನಿದೆ ಅಂತಂದರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಪ್ರಕಾರ ಸಂಬಳ ಮಾಡೋದು ನಂದು ಅಧಿಕಾರ ಇದೆ. ಅವ್ರು ಏನು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಕೊಟ್ಟರೆ ನಾವು ಅದನ್ನು ಮಾಡ್ತೀವಿ. ದುಡ್ಡು ಇದೆ ನಮ್ಮ ಹತ್ರ, ಏನು ಸಮಸ್ಯೆ ಇಲ್ಲ. ಎಲ್ಲರಿಗೆ ರೂಲ್ಸ್ ಪ್ರಕಾರ ಏನಿದೆ ಪಗಾರ ಸಿಗ್ತದೆ, ಬೇಜಾರಿಲ್ಲ. ಇಲ್ಲ, ರೂಲ್ಸ್ ಪ್ರಕಾರ ಇದ್ರೆ ಈಗ ಜಿಲ್ಲಾ ಪಂಚಾಯತ್ 20,000 ಎಂಪ್ಲಾಯೀಸಿಗೆ ಮಾಡ್ತಾ ಇದೀವಿ, ಒಂದೇನೂ ಸಮಸ್ಯೆ ಇಲ್ಲ. ಬ್ರಿಮ್ಸ್ ಏನೋ ಒಂದು 400-500 ಜನರದ್ದು ಅಷ್ಟೇ ಇನ್ಸ್ಟಿಟ್ಯೂಷನ್ ಇದೆ, ಅವ್ರಿಗೆ ಸಂಬಳ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆ ಥರ ಏನಿಲ್ಲ. 100% ದುಡ್ಡಿದೆ, ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಇವತ್ತೆಲ್ಲ ಸದಾ ವಿವಾದಗಳಿಂದ ಸುದ್ದಿ ಆಗ್ತಿದೆ. ಬ್ರಿಮ್ಸು ಸಂಬಳ ಎಲ್ಲ ಹೋಗುತ್ತೆ, ವಿವಾದಕ್ಕೆ ಯಾವಾಗ ಅಂತ್ಯ ಆಗ್ತದೆ ಸರ್? ನಮ್ಮ ಪ್ರಕಾರ ಈಗೇನು ನಾವು ಒಂದು ರೂಟ್ ಮ್ಯಾಪ್ ಹಾಕೊಂಡಿದ್ದೀವಿ. ಒಂದು ಅನದರ್ 3 to 4 months ಅಲ್ಲಿ ನಾವು ಕೂಡ ಬೇರೆ ಮೆಡಿಕಲ್ ಕಾಲೇಜಸ್ಗಳ ಥರ ನಾವು ರಿಕವರ್ ಆಗ್ತೀವಿ ಅಂತೇಳಿ ಅನ್ಕೋತಾ ಇದೀವಿ. ನಾವು ಸ್ವಲ್ಪ ಚೇಂಜಸ್ ಮಾಡೋದಿದೆ, ಅದು ನೋಡೋಣ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಹೇಳಿದ್ದೀವಿ, ರಿಪೋರ್ಟ್ ಕಳಿಸಿದೀವಿ, ಒಂದು ಇಂಟ್ರಿಮ್ ರಿಪೋರ್ಟು. ಏನಾಗುತ್ತೆ ನೋಡ್ಬೇಕಾದ್ರೆ. ಸೊ ಇದು ಆರ್ಥಿಕ ಸಲಹೆಗಾರರಾಗಿದ್ದಾರೆ ಶ್ರೀಕಾಂತ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ 2-3 ತಿಂಗಳಲ್ಲಿ ಬ್ರಿಮ್ಸ್ ಕೂಡ ಸುಧಾರಣೆ ಆಗ್ತದೆ. ರಾಜ್ಯದ ವಿವಿಧ ಮೆಡಿಕಲ್ ಕಾಲೇಜಲ್ಲಿ ಮಾದರಿಯಾಗಿ ಬ್ರಿಮ್ಸ್ ಆಗೇ ಆಗ್ತದೆ. ಯಾರು ಕೂಡ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ರೂಲ್ಸ್ ಪ್ರಕಾರ ಯಾರಿದೆ ಎಲ್ಲರದ್ದು ಸಂಬಳ ಆಗೇ ಆಗ್ತದೆ. ಮತ್ತೇನು ಸಿಬ್ಬಂದಿಗಳ ಕೊರತೆ ಇದೆ, ವೈದ್ಯರ ಕೊರತೆ ಇದೆ, ಎಲ್ಲವೂ ಏನಂದ್ರೆ ಸರ್ಕಾರ ಈಗಾಗಲೇ ನೇಮಕಾತಿ ಮಾಡ್ಲಿಕ್ಕೆ ಆದೇಶ ಕೊಟ್ಟದ. ಏನೀಗಾಗಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೀತಿದೆ. ಏನು ತನಿಖೆ ನಡೀತಾ, ತನಿಖೆಗೆ ನಾವೆಲ್ಲ ಸ್ಪಂದನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್.